ನಮಸ್ಕಾರ. ನಾವೀಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಸೆಕೆಂಡ್ ಎಕ್ಸಸೈಸ್ 6th ಕ್ವಶನ್ ಇದ್ದೀವಿ. 6th ಕ್ವಶನ್, ಚೆಕ್ ವೆದರ್ -150 ಈಸ್ ಎ ಟರ್ಮ್ ಆಫ್ ದ AP 11, 8, 5, 2 ಎಸೆಟ್ರಾ. ತುಂಬ ಸಿಂಪಲ್ಲು. ಇಲ್ಲೊಂದು AP ಕೊಟ್ಟಿದ್ದಾರೆ. 11, 8, 5, 2 ಅಂತ ಕಂಟಿನ್ಯೂ ಆಗುತ್ತೆ. ಈ APಯಲ್ಲಿ -150 ಅನ್ನೋ ನಂಬರ್ ಬರುತ್ತಾ ಇಲ್ವಾ ಅಂತ ಕಂಡುಹಿಡಿಬೇಕು ಅಷ್ಟೇ. ಫಸ್ಟ್ ನಾವೇನು ಮಾಡೋಣ, -150 ಅನ್ನೋದು ಈ APಯಲ್ಲಿ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಅಂದರೆ 3 ಡಾಟ್ಸ್ ಇದೆಯಲ್ಲ, ಹಂಗೆ ಕಂಟಿನ್ಯೂ ಮಾಡಿದ್ರೆ -150 ಬರುತ್ತೆ ಅಂತ ತಿಳ್ಕೊಳ್ಳೋಣ. ಯಾಕಂದರೆ ನಂಬರ್ಸು ಡಿಕ್ರೀಸ್ ಆಗ್ತಾ ಹೋಗಿದೆ. ನೆಕ್ಸ್ಟು ಮೈನಸ್ಗೆ ಹೋಗುತ್ತೆ 2 ಆದಮೇಲೆ. ಮತ್ತು -150ನ ಲಾಸ್ಟ್ ಟರ್ಮ್ ಅಂತಲೇ ತಿಳ್ಕೊಳ್ಳೋಣ. A11, A2 8, A3 5, A4 2 ಹಂಗೆ ಕಂಟಿನ್ಯೂ ಆಗಿ AN ಅಂದರೆ ಲಾಸ್ಟ್ ಟರ್ಮು -150 ಅಂತ ಇದೆ ಅಂತಲೇ ತಿಳ್ಕೊಳ್ಳೋಣ. ತಿಳ್ಕೊಂಡು ಈ APಯಲ್ಲಿ ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ ಅಂತ ಕಂಡುಹಿಡಿಯೋ ಪ್ರಯತ್ನ ಮಾಡೋಣ. ಅವಾಗ ನಮ್ಗೆ ಆನ್ಸರ್ ಗೊತ್ತಾಗುತ್ತೆ, ಆನ್ಸರ್ ಸಿಗುತ್ತೆ. ಫಸ್ಟು ನಮ್ಗೆ ಏನೇನು ಗೊತ್ತಿದೆ, AN -150, A11, N ಗೊತ್ತಿಲ್ಲ, D ಕಾಮನ್ ಡಿಫ್ರೆನ್ಸ್ 8 - 11 is equal to -3. -3 ಅನ್ನೋದು ಕಾಮನ್ ಡಿಫ್ರೆನ್ಸು. ನೆಕ್ಸ್ಟು ಸೇಮ್ ಫಾರ್ಮುಲಾ ಹಾಕ್ಕೊತಾ ಇದ್ದೀವಿ. AN is equal to A plus N - 1D. ಆ ಫಾರ್ಮುಲಲ್ಲಿರೋ ವ್ಯಾಲ್ಯೂಸ್ ಏನು ಗೊತ್ತಿದೆ ಬರ್ಕೊಳ್ಳೋಣ. -150, A11, N ಗೊತ್ತಿಲ್ಲ, N - 1 ಹಂಗೆ ಬರ್ಕೊಳ್ಳೋದು, ಇಂಟು D ಗೊತ್ತಿದೆ -3. ಇಲ್ಲಿ 2 ಬ್ರ್ಯಾಕೆಟ್ ಏನಕ್ಕೆ ಹಾಕಬೇಕಂದ್ರೆ 3 ಅನ್ನೋದು ನೆಗೆಟಿವ್ ನಂಬರ್ ಬಂದಿರೋದ್ರಿಂದ, ನೆಗೆಟಿವ್ ಇಂಟೀಜರ್ ಬಂದಿರೋದ್ರಿಂದ ಮಲ್ಟಿಪ್ಲಿಕೇಶನ್ ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರ N - 1 ಅದನ್ನು -3ಇಂದ ಮಲ್ಟಿಪ್ಲೈ ಮಾಡಬೇಕು ಅನ್ನೋದು ಕರೆಕ್ಟಾಗಿ ಅರ್ಥ ಆಗೋಕ್ಕೋಸ್ಕರ 2ಕ್ಕೂ ಬ್ರ್ಯಾಕೆಟ್ ಹಾಕ್ಕೊಬೇಕು. ನೆಕ್ಸ್ಟು -150 ಹಂಗೆ ಬರ್ಕೊಳ್ತಾ ಇದ್ದೀವಿ, ಇಸ್ ಈಕ್ವಲ್ ಟು 11 ಪ್ಲಸ್, ಈಗ N - 1ನ -3ಇಂದ ಮಲ್ಟಿಪ್ಲೈ ಮಾಡಬೇಕು. ಫಸ್ಟು N ಇಂಟು -3 ಪ್ಲಸ್ ಇಂಟು ಮೈನಸ್ N ಇಂಟು 3 3N. ನೆಕ್ಸ್ಟು -1 ಇಂಟು -3 ಮೈನಸ್ ಇಂಟು ಮೈನಸ್ ಪ್ಲಸ್ 1 ಇಂಟು 3 3. ಈಗೇನಾಯಿತು, -150 ಈಸ್ ಈಕ್ವಲ್ ಟು 11 ಪ್ಲಸ್ ಬ್ರ್ಯಾಕೆಟಲ್ಲಿ -3N ಪ್ಲಸ್ 3. ಈಗ ಈ ಬ್ರ್ಯಾಕೆಟ್ನ ಓಪನ್ ಮಾಡಬೇಕು. ಹೆಂಗೆ, ಬ್ರ್ಯಾಕೆಟ್ ಅಂದರೆ ಮಲ್ಟಿಪ್ಲಿಕೇಶನ್ನು. ಬ್ರ್ಯಾಕೆಟಿಂದ ಈಚೆ ಪ್ಲಸ್ ಇದೆ, ಬ್ರ್ಯಾಕೆಟ್ ಒಳಗಡೆ ಮೈನಸ್ ಇದೆ. ಪ್ಲಸ್ ಇಂಟು ಮೈನಸ್ 3N ಪ್ಲಸ್ ಇಂಟು ಪ್ಲಸ್ ಪ್ಲಸ್ 3. -150 is equal to 11 minus 3N plus 3. ಈಗ ನಾವು 3N ಬಗ್ಗೆ ಯೋಚನೆ ಮಾಡ್ತಾ ಇರೋದು. ಅದಕ್ಕೋಸ್ಕರ ಅದು RHS ಅಲ್ಲಿದೆ. ಅದಕ್ಕೋಸ್ಕರ ಏನು ಮಾಡಬೇಕು, LHS ಅಲ್ಲಿರೋದೆಲ್ಲ RHSಗೆ, RHS ಅಲ್ಲಿರೋದೆಲ್ಲ LHSಗೆ ಚೇಂಜ್ ಮಾಡ್ಕೊಬೇಕು. ಅಥವಾ ಇನ್ನೊಂದು ದಾರಿ ಏನಿದೆ, -3N ಮಾತ್ರ LHS ತಗೊಳ್ಳೋದು, -150 ಇರೋದನ್ನು RHS ತಗೊಳ್ಳೋದು. ಯಾವ ಸುಲಭ? ಎರಡನೇ ದಾರಿನೇ ಸುಲಭ. -3N ಅನ್ನೋದು RHS ಇಂದ LHSಗೆ ಬಂದರೆ 3N ಆಗುತ್ತೆ. 11 ಪ್ಲಸ್ 3 ಹಂಗೆ ಬರ್ಕೊಳ್ಳೋಣ. ಮತ್ತು -150 ಅನ್ನೋದು LHS ಇಂದ RHSಗೆ ಬಂದರೆ +150 ಆಗುತ್ತೆ. 3N is equal to 11 plus 3 plus 150. Next 3N
11 ಪ್ಲಸ್ 3 ಪ್ಲಸ್ 150 164 ಆಗುತ್ತೆ. ನೆಕ್ಸ್ಟು ನಮಗೆ n ಬೇಕಾಗಿರೋದು n ಇಸ್ ಈಕ್ವಲ್ ಟು 164. 3n ಅಂದರೆ 3 ಇಂಟು n ಮಲ್ಟಿಪ್ಲಿಕೇಶನ್ನು. ಆ 3 ಅನ್ನೋದು ಆರ್ ಎಚ್ ಎಸ್ಗೆ ಬಂದರೆ ಡಿವಿಷನ್ ಆಗುತ್ತೆ. n ಇಸ್ ಈಕ್ವಲ್ ಟು 164 ಡಿವೈಡೆಡ್ ಬೈ 3. 164 ಡಿವೈಡ್ ಬೈ 3 ಹೋಗುತ್ತಾ? 164 ಹೋಗುತ್ತಾ 3ಇಂದ? ಹೋಗಲ್ಲ. ಅಂದರೆ ರಿಮೈಂಡರ್ 0 ಹೊಡಿಬೇಕು, ಆ ಥರ ಹೋಗುತ್ತಾ? ಫ್ರ್ಯಾಕ್ಷನ್ನು ಡೆಸಿಮಲ್ಲು ಏನು ಬರಬಾರ್ದು ಆನ್ಸರಲ್ಲಿ, ಆ ಥರ ಹೋಗಲ್ಲ. 164 ಈಸ್ ನಾಟ್ ಡಿವಿಸಿಬಲ್ ಬೈ 3. ಡಿವಿಷನ್ ಮಾಡಿ ನೋಡಿ. ಫ್ರ್ಯಾಕ್ಷನ್ ಆಗಲಿ ಡೆಸಿಮಲ್ ಆಗಲಿ ಬರಬಾರ್ದು ಕೋಶಿಯಂಟಲ್ಲಿ. ರಿಮೈಂಡರ್ 0 ಹೊಡಿಬೇಕು, ಆವಾಗ ಅದು ಡಿವಿಸಿಬಲ್ ಅಂತ, ಇಲ್ಲಾಂದರೆ ನಾಟ್ ಡಿವಿಸಿಬಲ್ ಅಂತ. ಇನ್ನೊಂದು ದಾರಿ ಏನಂದರೆ ಆ 3 ಡಿಜಿಟ್ನ ಆ್ಯಡ್ ಮಾಡಬೇಕು. 1 + 6 + 4 ಎಷ್ಟಾಗುತ್ತೆ? 1 + 6 7, 7 4 11 11 ಆಗುತ್ತೆ. ಅದು 3ಇಂದ ಡಿವೈಡ್ ಆಗಲ್ಲ, ಅದಕ್ಕೋಸ್ಕರ 164 ಕೂಡ 3ಇಂದ ಡಿವೈಡ್ ಆಗಲ್ಲ. n ಕೆನಾಟ್ ಬಿ ಎ ಫ್ರ್ಯಾಕ್ಷನ್. n ಅಂದರೆ ನಂಬರ್ ಆಫ್ ಟರ್ಮ್ಸ್, ಎ ಪಿಯಲ್ಲಿರೋ ನಂಬರ್ ಆಫ್ ಟರ್ಮ್ಸ್. 3 ಟರ್ಮ್ಸ್ ಇರ್ಬೋದು, 25 ಟರ್ಮ್ಸ್ ಇರ್ಬೋದು, 39 ಟರ್ಮ್ ಇರ್ಬೋದು, 75 ಟರ್ಮ್ ಇರ್ಬೋದು. ಆದರೆ 39ವರೆ ಟರ್ಮು, 38.2 ಟರ್ಮ್ಸ್, ಆ ಥರ ಫ್ರ್ಯಾಕ್ಷನ್ಸು ಡೆಸಿಮಲ್ಸ್ ಎಲ್ಲ ಬರೋಕ್ಕೆ ಸಾಧ್ಯ ಇಲ್ಲ. 5ನೇ ಟರ್ಮು 6ನೇ ಟರ್ಮು ಎಲ್ಲ ಬರ್ಬೋದು. 164 ಡಿವೈಡ್ ಬೈ 3 ಅಂದಾಗ ಆನ್ಸರು ಹೋಲ್ ನಂಬರ್ ಬರ್ತಾ ಇಲ್ಲ ನಮಗೆ, ರಿಮೈಂಡರ್ 0 ಇರೋ ಥರ. ಅದಕ್ಕೋಸ್ಕರ ಇದು ಡಿವಿಷನ್ ಆಗ್ತಾ ಇಲ್ಲ. ಫ್ರ್ಯಾಕ್ಷನ್ನು ಡೆಸಿಮಲ್ ಏನಾದ್ರು ಬರುತ್ತೆ, ಆದರೆ n ನಂಬರ್ ಆಫ್ ಟರ್ಮ್ಸ್ ಅನ್ನೋದು ಫ್ರ್ಯಾಕ್ಷನಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ. ಸೊ 3 ಚುಕ್ಕೆ ಇಟ್ಟರೆ therefore ಆದ್ದರಿಂದ -150 ಈಸ್ ನಾಟ್ ಎ ಟರ್ಮ್ ಆಫ್ ದ ಎಬವ್ ಎ ಪಿ. ಅವರು ಕೊಟ್ಟಿರೋ ಎ ಪಿಯಲ್ಲಿ ಕ್ವಶನ್ ಏನು ಎ ಪಿ ಕೊಟ್ಟಿದ್ದಾರೆ, ಒಂದು ನಿಮಿಷ. ಕ್ವಶನ್ ಏನು ಎ ಪಿ ಕೊಟ್ಟಿದ್ದಾರೆ, ಅದರಲ್ಲಿ -150 ಅನ್ನೋ ನಂಬರು ಬರೋದಿಲ್ಲ. ಥ್ಯಾಂಕ್ ಯು.